ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಸ್ಟೂಡೆಂಟ್ಸಿಗೆ ಮತ್ತೆ ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಿದ್ದಾರೆ. ಪ್ರತಿ ವರ್ಷವೂ ಇವರು ಸ್ಕಾಲರ್ಶಿಪ್ನ ರಿಲೀಸ್ ಮಾಡ್ತಾನೆ ಇರ್ತಾರೆ. ಸೊ ಎಲ್ಲ ಪ್ರತಿಯೊಂದು ವಿದ್ಯಾರ್ಥಿನೂ ಈ ಒಂದು ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸ್ಬೋದು. ವಿದ್ಯಾರ್ಥಿಗಳು ರಿಲಯನ್ಸ್ ಫೌಂಡೇಶನ್ ವತಿಯಿಂದ ಅಪ್ ಟು 2 lakhs ಗಂಟನೂ ನೀವು ಸ್ಕಾಲರ್ಶಿಪ್ ಅಮೌಂಟ್ನ ಪಡ್ಕೋಬೋದು ಅಂತ ಹೇಳ್ತಾ, ಸೊ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವ ವಿಧಾನವನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ. ಮೊದಲಿಗೆ ಗೂಗಲ್ನಲ್ಲಿ ರಿಲಯನ್ಸ್ ಫೌಂಡೇಶನ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡಿದ ಕೂಡಲೇ ಫಸ್ಟ್ ಲೈನಲ್ಲೇ ಬರುತ್ತೆ ರಿಲಯನ್ಸ್ ಫೌಂಡೇಶನ್ ಅಂತ. ಸೊ ಅದನ್ನು ನೀವು ಕ್ಲಿಕ್ ಮಾಡಿ ಓಪನ್ ಮಾಡ್ಕೋಬೇಕಾಗುತ್ತೆ. ಸೊ ಓಪನ್ ಮಾಡಿದ ಕೂಡಲೇ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಕೆಳಗಡೆ ನೋಡ್ತಾ ಇರೋದು ಅಪ್ಲಿಕೇಶನ್ ಓಪನ್ ನೌ ಫಾರ್ UG ಆ್ಯಂಡ್ PG ಸ್ಟೂಡೆಂಟ್ಸ್ ಅಂತಿದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಲಯನ್ಸ್ ಫೌಂಡೇಶನ್ ಅಂಡರ್ ಗ್ರಾಜ್ಯುಯೇಟ್ ಸ್ಕಾಲರ್ಶಿಪ್ ಮತ್ತೆ ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಕಾಲರ್ಶಿಪ್ ಅಂತ ಇದೆ. ಸೊ ನೀವು ಪೋಸ್ಟ್ ಗ್ರಾಜ್ಯುಯೇಷನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ದೆ ನೋ ಮೋರ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಅಂಡರ್ ಗ್ರಾಜ್ಯುಯೇಷನ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಿದ್ರೆ ನೋ ಮೋರ್ ಅಂತ ಕೆಳಗಡೆ ಇರುತ್ತಲ್ಲ, ಸೊ ಅದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಸ್ಲೈಡ್ ಮಾಡಿದ ಕೂಡಲೇ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಅಂತಿದೆ. ಸೊ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿದ ತಕ್ಷಣ ಸಡನ್ ಆಗಿ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಈ ಒಂದು ಸ್ಕಾಲರ್ಶಿಪ್ಪಿಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಕ್ರೈಟೀರಿಯಾ ಬಗ್ಗೆ ನೋಡೋದಾದ್ರೆ ಮೇನ್ ಇಂಡಿಯನ್ ಸಿಟಿಸನ್ ಆಗಿರಬೇಕು. 12th ಸ್ಟ್ಯಾಂಡರ್ಡಲ್ಲಿ ನೀವು ಎಬೋವ್ 60% ಮಾರ್ಕ್ಸ್ ಮೇಲೆ ತಗೊಂಡಿರ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಕರೆಂಟ್ಲಿ ಎನ್ರೋಲ್ಡ್ ಆಗಿರಬೇಕಾಗುತ್ತೆ. ಫಸ್ಟ್ ಇಯರ್ ಅಕಾಡೆಮಿ ಅಂದರೆ 2025-26 ಅಲ್ಲಿ ನೀವು ರೆಗ್ಯುಲರ್ಗೆ ಫುಲ್ ಟೈಮ್ ಆಗಿ ಡಿಗ್ರಿ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಸೊ ಹೌಸ್ ಹೋಲ್ಡ್ ಇನ್ಕಮ್ ಬಗ್ಗೆ ನೋಡೋದಾದ್ರೆ 15 lakhsಗಿಂತನೂ ಕೆಳಗಡೆ ಇರಬೇಕು. ಮೇನ್ ಪ್ರಿಫರೆನ್ಸ್ ಅವ್ರು ಕೊಡೋದು 2.5 ಲಕ್ಷಕ್ಕಿಂತನೂ ಕೆಳಗಡೆ ಇದ್ರೆ ಫುಲ್ ಪ್ರಿಫರೆನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು. ಫೈನಲ್ ಆಗಿ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಪ್ಟಿಟ್ಯೂಡ್ ಟೆಸ್ಟು ಮ್ಯಾಂಡೇಟರಿ ಆಗಿರುತ್ತೆ. ಸೊ ಡೀಟೇಲ್ ಇನ್ಫಾರ್ಮೇಷನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ಇದನ್ನು ಕರೆಕ್ಟಾಗಿ ಓದಿ ತಿಳ್ಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಸ್ಲೈಡ್ ಮಾಡಿದ ಕೂಡಲೇ ಕ್ಲಿಕ್ ಹಿಯರ್ ಫಾರ್ ಅಪ್ಲೈ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಫಸ್ಟಿಗೆ ಐ ಆಮ್ ರೆಸಿಡೆನ್ಸಿ ಆಫ್ ಇಂಡಿಯನ್ ಸಿಟಿಸನ್ ಅನ್ನೋದನ್ನ ಟಿಕ್ ಮಾಡ್ಕೋಬೇಕಾಗುತ್ತೆ. ಮತ್ತು 12th ಸ್ಟ್ಯಾಂಡರ್ಡಲ್ಲಿ 60%ಗಿಂತನೂ ಮಾರ್ಕ್ಸ್ ತೊಗೊಂಡಿದ್ರೆ ಮಾತ್ರ ಇದನ್ನು ಟಿಕ್ ಮಾಡ್ಕೊಳ್ಳಿ. 60%ಗಿಂತ ಕೆಳಗಡೆ ಇದ್ದರೆ ಈ ಸ್ಕಾಲರ್ಶಿಪ್ ಅಪ್ಲೈ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಮಿನಿಮಮ್ ನೀವು 60% ಮೇಲೇ ತೊಗೊಳ್ಬೇಕು ಮಾರ್ಕ್ಸ್ನ. ಸೊ ಅದನ್ನು ತೊಗೊಂಡಿದ್ದ ತಕ್ಷಣ 12th ಸ್ಟ್ಯಾಂಡರ್ಡ್ ಅಂತ ಟಿಕ್ ಮಾಡ್ಕೊಳ್ಳಿ. ಕೆಳಗಡೆ ಸ್ಲೈಡ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಇಲ್ಲಿ ನಿಮ್ಮ ಸ್ಟಡಿ ಸರ್ಟಿಫಿಕೇಟ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ PUCನಲ್ಲಿ ಡಿಗ್ರಿನಲ್ಲಿ ಯಾವ ಕೋರ್ಸ್ನ ನೀವು ಸ್ಟಡಿ ಮಾಡಿದ್ದೀರಲ್ಲ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಷ್ಟು ವರ್ಷ ಓದಿದ್ದೀನಿ ಅಂತ. ಸೊ ನೆಕ್ಸ್ಟ್ ಇಲ್ಲಿ ನಿಮ್ಮ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮ್ನ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಹೆಸರಿರುತ್ತೋ ಸೊ ಅದೇ ರೀತಿ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ನಿಮ್ಮ ಇಮೇಲ್ ID, Gmail IDನ ಎಂಟ್ರಿ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಮತ್ತು ನೀವು ಯಾವ ಡಿಸ್ಟಿಕಲ್ಲಿ ಇದ್ದೀರಾ ಪ್ರೆಸೆಂಟು ಮತ್ತು ಯಾವ ಡಿಸ್ಟಿಕಲ್ಲಿ ಕೋರ್ಸ್ನ ಕಂಪ್ಲೀಟ್ ಮಾಡಿದ್ದೀರಾ ಸೊ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಸ್ಲೈಡ್ ಮಾಡಿದ ಕೂಡಲೇ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಡಿಕ್ಲರೇಷನ್ ಫಾರ್ಮ್ನ ಕರೆಕ್ಟಾಗಿದೆ ಅಂತ ನೀವು ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಕ್ಯಾಪ್ಷನ್ ಕೋಡ್ ಬರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಯು ಆರ್ ಎಲಿಜಿಬಲ್ ಟು ಅಪ್ಲೈ ಟು ದಿ ಸ್ಕಾಲರ್ಶಿಪ್ ಆ್ಯಂಡ್ ಮೇ ನೌ ಪ್ರೊಸೀಡ್ ಟು ಸ್ಟಾರ್ಟ್ ದಿ ಅಪ್ಲಿಕೇಶನ್. ಪ್ಲೀಸ್ ಚೆಕ್ ಯುವರ್ ಮೇಲ್ ಫಾರ್ ದಿ ಲಾಗಿನ್ ಇನ್ಸ್ಟ್ರಕ್ಷನ್ ಅಂತಿದೆ. ಸೊ ನಮ್ಮ ಮೇಲ್ ಐಡಿಗೆ ಒಂದು ಲಾಗಿನ್ ಇನ್ಫಾರ್ಮೇಷನ್ ಬಂದಿರುತ್ತೆ. ಸೊ ನೀವು ಎಂಟರ್ ಮಾಡಿರೋ Gmail ಐಡಿಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಬಂದಿರುತ್ತೆ. ಸೊ ಅದನ್ನು ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿಕೊಂಡು ನೀವು ಲಾಗಿನ್ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಪಾಸ್ವರ್ಡ್ನ ರೀಸೆಟ್ ಮಾಡಬೇಕಾಗುತ್ತೆ. ಬಂದಿರೋ Gmail ಐಡಿಗೆ ಕರೆಂಟ್ ಪಾಸ್ವರ್ಡ್ನ ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ನೀವು ಕೊಡಬೇಕಾಗಿರೋ ಹೊಸ ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಂಡ್ OTP ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ OTPನ ಎಂಟ್ರಿ ಮಾಡಿಕೊಂಡು ಚೇಂಜ್ ಪಾಸ್ವರ್ಡ್ ಅನ್ನೋದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈನಲ್ ನೀವು ಕನ್ಫರ್ಮ್ ಮಾಡಿರೋ ಯೂಸರ್ ನೇಮು ಮತ್ತು ಪಾಸ್ವರ್ಡ್ನ ಎಂಟ್ರಿ ಮಾಡಿಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಡೀಟೇಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಇನ್ನೊಂದ್ಸತಿ ಸ್ಟಡಿ ಮಾಡಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಮತ್ತೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರು ಕೂಡ ಡಿಸ್ಪ್ಲೇ ಆಗಿರುತ್ತೆ. ಅಪ್ಲಿಕೇಶನ್ ಸ್ಟೇಟಸ್ ಇನ್ ಪ್ರೋಸೆಸ್ ಅಂತಿರುತ್ತೆ, ಪೆಂಡಿಂಗ್ ಅಂತಿದೆ. ಇಲ್ಲಿ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಕಂಟಿನ್ಯೂ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮ್ಮ ಫುಲ್ ಎಜುಕೇಷನ್ ಡೀಟೇಲ್ಸು, ಪರ್ಸ್ನಲ್ ಡೀಟೇಲ್ಸು ಎಲ್ಲನೂ ಕೂಡ ಇಲ್ಲಿ ಎಂಟ್ರ್ ಮಾಡ್ಕೋಬೇಕಾಗುತ್ತೆ.
ಸೊ ಮೊದಲಿಗೆ ಪರ್ಸ್ನಲ್ ಡೀಟೇಲ್ಸ್ ಬಗ್ಗೆ ಬರೋದಾದರೆ ನೀವು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಎಲ್ಲ ಎಂಟ್ರಿ ಮಾಡಿರ್ತೀರ, ಅದೆಲ್ಲ ಕರೆಕ್ಟಾಗಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಜೆಂಡರು ಮತ್ತು ನಿಮ್ಮ ಮೊಬೈಲ್ ನಂಬರು, ಆಲ್ಟರ್ನೇಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ. ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತಲ್ಲ ಸೇಮ್ ಅದೇ ಥರ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ರಿಲಿಜಿಯನ್ನು, ನಿಮ್ಮ ಸಬ್ ರಿಲಿಜಿಯನ್ನು, ಮದರ್ ಟಂಗು ಏನೇನಿದೆಯಲ್ಲ ಕಂಪ್ಲೀಟ್ ಬೇಸಿಕ್ ಪರ್ಸ್ನಲ್ ಡೀಟೇಲ್ಸ್ ಏನಿದೆಯಲ್ಲ ಇಲ್ಲಿ ಹೆಂಗೆ ಕೊಟ್ಟಿರ್ತಾರೆ ಅದೆಲ್ಲ ಕರೆಕ್ಟಾಗಿ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಎಂಟ್ರಿ ಮಾಡ್ಕೊಂಡಿದ್ದ ತಕ್ಷಣವೇ ನೆಕ್ಸ್ಟ್ ನೀವು ಪರ್ಸನ್ ವಿತ್ ಡಿಸೆಬಿಲಿಟಿ ಕ್ಯಾಂಡಿಡೇಟ್ ಆಗಿದ್ದರೆ ನಿಮಗೆ ಯಾವ ಥರ ಡಿಸೆಬಿಲಿಟಿ ಏನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾಟ್ ಅಪ್ಲಿಕಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಅಡ್ರೆಸ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ನಿಮ್ಮ ಅಡ್ರೆಸ್ ಇರುತ್ತಲ್ಲ, ಅಡ್ರೆಸ್ ಲೈನ್ 1, ಅಡ್ರೆಸ್ ಲೈನ್ 2 ಸೇಮ್ ಅದೇ ಥರ ನೀವು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಪಿನ್ ಕೋಡು, ಏರಿಯಾ ನೇಮು, ಡಿಸ್ಟಿಕ್ಕು, ಸ್ಟೇಟು, ಕಂಟ್ರಿ, ಸೊ ಇದನ್ನೆಲ್ಲ ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿಕೊಂಡು ಸೊ ಕರೆಂಟ್ ಸ್ಟೇಯಿಂಗ ಅಥವಾ ಪರ್ಮನೆಂಟ್ ಅಥವಾ ಅಡ್ರೆಸ್ ಅನ್ನೋದನ್ನ ನೀವು ಟಿಕ್ ಮಾಡ್ಕೋಬೇಕಾಗುತ್ತೆ. ಟಿಕ್ ಮಾಡಿಕೊಂಡು ನೀವು ಸೊ ನೆಕ್ಸ್ಟ್ ನೀವು ನಿಮ್ಮ ಫ್ಯಾಮಿಲಿ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಫಸ್ಟಿಗೆ ನಿಮ್ಮ ಫ್ಯಾಮಿಲಿಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ಇನ್ಕ್ಲೂಡಿಂಗ್ ಯು ಎಷ್ಟು ಮೆಂಬರ್ಸ್ ಇದ್ದಾರೆ ಅದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ. ಮತ್ತು ಚೈಲ್ಡ್ ಎಷ್ಟು ಜನ ಇದ್ದಾರೆ, ಸಿಸ್ಟರ್ ಎಷ್ಟಿದೆ, ಬ್ರದರ್ ಎಷ್ಟು ಜನ ಇದ್ದಾರೆ, ಸೊ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಲಾಸ್ಟಿಗೆ ನೋಡ್ತಾ ಇರ್ಬೋದು ಪ್ಲೀಸ್ ಸೆಲೆಕ್ಟ್ ಐ ಆಮ್ ಅಂತಿದೆ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ಕೂಡಲೇ ನೀವು ಫಸ್ಟ್ ಪರ್ಸನ್ನ ಫ್ಯಾಮಿಲಿಯಲ್ಲಿ ಜನರೇಟ್ ಆಗಿರೋದು, ಸೆಕೆಂಡ್ ಪರ್ಸನ್ನ, ಥರ್ಡ್ ಪರ್ಸನ್ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಕ್ಲಿಕ್ ಮಾಡಿದ ಕೂಡಲೇ ಸೊ ಕೆಳಗಡೆ ಆರ್ ಯು ಎ ಚೈಲ್ಡ್ ಆಫ್ ಸಿಂಗಲ್ ಪೇರೆಂಟ್ ಇದೆಯಲ್ಲ, ನೀವು ಸಿಂಗಲ್ ಪೇರೆಂಟ್ ಆಗಿದ್ದರೆ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಫ್ಯಾಮಿಲಿ ರಿಲೇಷನ್ಶಿಪ್ ಡೀಟೇಲ್ಸು, ಅವರ ಇನ್ಕಮ್ಮು, ಎಜುಕೇಷನ್ನು, ಆಕ್ಯುಪೇಷನ್ ಎಲ್ಲನೂ ಕೂಡ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ರಿಲೇಷನ್ಶಿಪ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಮದರ್, ಫಾದರು, ಸೊ ಮದರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮದರ್ ನೇಮು, ಅವ್ರ ಎಜುಕೇಷನ್ ಏನು ಮಾಡಿದ್ದಾರೆ, ಆಕ್ಯುಪೇಷನ್ ಏನು ಮಾಡ್ತಾರೆ, ಅಥವಾ ಇನ್ಕಮ್ ಪ್ರೂಫ್ ಏನು, ಇನ್ಕಮ್ ಎಷ್ಟು ಬರ್ತಾ ಇದೆ, ಸೊ ಅದನ್ನೆಲ್ಲ ಡೀಟೇಲ್ಸು 1 by 1 ಕೂಡ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರ್ಯಾರು ಇದ್ದಾರಲ್ಲ ಕಂಪ್ಲೀಟಾಗಿ ನೀವು ಅದನ್ನು ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಸೊ ಎಂಟ್ರಿ ಮಾಡ್ಕೊಂಡಿದ್ದ ತಕ್ಷಣ ನೆಕ್ಸ್ಟ್ ನಿಮಗೆ ಪೇರೆಂಟ್ಸು ಮತ್ತು ಗಾರ್ಡಿಯನ್ನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಅವರ ನೇಮು, ಸರ್ನೇಮು, ಮೊಬೈಲ್ ನಂಬರು, ಇಮೇಲ್ ಐ ಡಿ, ರಿಲೇಷನ್ಶಿಪ್ಪು, ಅವರ ಅಡ್ರೆಸ್ಸು, ಸೊ ಪಿನ್ ಕೋಡು, ಏರಿಯಾ ಏನೇನೈತಲ್ಲ ಕರೆಕ್ಟಾಗಿ ಡೀಟೇಲ್ಸ್ನ ಎಂಟ್ರಿ ಮಾಡಿಕೊಂಡು ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಅಕಾಡೆಮಿಕ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಕಾಡೆಮಿಕ್ನಲ್ಲಿ ಪೂರ್ತಿ ಏನೇನು ಡೀಟೇಲ್ಸ್ ಇದೆಯಲ್ಲ, ಸೊ ನಿಮ್ಮ ಎಜುಕೇಷನ್ ಡೀಟೇಲ್ಸು ಏನು ಕಂಪ್ಲೀಟ್ ಮಾಡಿದ್ದೀರಾ, ಯಾವ ಕೋರ್ಸ್ ಮಾಡಿದ್ದೀರಾ, ಸೊ ಯಾವ ಏರಿಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ, ಬೋರ್ಡ್ ಯಾವುದಿತ್ತು, ಸೊ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ರಿ, ಇನ್ಸ್ಟಿಟ್ಯೂಷನ್ ನೇಮು, ಸೊ ಕಂಪ್ಲೀಟ್ ಡೀಟೇಲ್ಸ್ ಎಜುಕೇಷನ್ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡಿಕೊಂಡು ಸೇವ್ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಈ ಥರ ನಿಮಗೆ ಎಜುಕೇಷನ್ ಡೀಟೇಲ್ಸ್ ಇಲ್ಲಿ ಕಂಪ್ಲೀಟಾಗಿ ನೀವು ಎಂಟ್ರಿ ಮಾಡಿರೋದು ಡಿಸ್ಪ್ಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಒಂದು ಸತಿ ನೀವು ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಎಡಿಟ್ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಮತ್ತೆ ಎಡಿಟ್ ಮಾಡ್ಬೋದು. ಸೊ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿತ್ತು ಅಂದರೆ ಸೇವ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ನೀವೇನಾರು ಎಕ್ಸ್ಟ್ರಾ ಕರಿಕಲ್ ಆ್ಯಕ್ಟಿವಿಟೀಸ್ ಏನಾರು ಮಾಡಿದಿರಿ, ಅದರ ಡಾಕ್ಯುಮೆಂಟ್ಸು, ರೋಲ್ ಏನಾರು ಇತ್ತು ಅಂದರೆ ಇಲ್ಲಿ ಎಂಟ್ರಿ ಮಾಡ್ಕೋಬೋದು. ಮತ್ತು ನಿಮ್ಗೆ ಏನಾರು ಅವಾರ್ಡ್ಸ್ ಬಂದಿದ್ದರೆ ಅದನ್ನು ಕೂಡ ಇಲ್ಲಿ ಎಂಟ್ರಿ ಮಾಡ್ಕೊಂಡು ಅದು ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ಫೈನಲ್ ಆಗಿ ಎವ್ರಿ ಸ್ಟೂಡೆಂಟ್ಸಿಗೆ ಮೇಯ್ನ್ ಇಂಪಾರ್ಟೆಂಟ್ ಇದು, ನೀವು ಇಲ್ಲಿ ನೋ ಅಂತಲೇ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದು ಏನಂತಂದರೆ 2025-2026 ಅಂದರೆ ಈ ವರ್ಷ ನೀವು ಬೇರೆ ಕಡೆಯಿಂದನೇ ಸ್ಕಾಲರ್ಶಿಪ್ ತೊಗೊಂಡಿದ್ದೀರಾ ಅಂತಂದರೆ ಇದು ಅಪ್ಲೈ ಆಗೋಲ್ಲ. ಜಸ್ಟ್ ನೀವು ನೋ ಅಂತಲೇ ಕ್ಲಿಕ್ ಮಾಡ್ಕೊಳ್ಳಿ. ನೋ ಅಂತ ಕ್ಲಿಕ್ ಮಾಡಿಕೊಂಡು ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಫೈನಲ್ ಆಗಿ ನಿಮ್ಮ ಡಾಕ್ಯುಮೆಂಟ್ಸ್ನ ಇಲ್ಲಿ ಅಟ್ಯಾಚ್ ಮಾಡಬೇಕಾಗ್ತಂದ್ರೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ಸ್ನ ನೋಡೋದಾದರೆ ನಿಮ್ಮ ಫೋಟೋ ಐ ಡಿ ಪ್ರೂಫ್ನ ಅಪ್ಲೋಡ್ ಮಾಡಬೇಕು, ನಿಮ್ಮ ಇನ್ಕಮ್ ಫ್ಯಾಮಿಲಿ ಇನ್ಕಮ್ ಪ್ರೂಫ್ನ ಅಪ್ಲೋಡ್ ಮಾಡಬೇಕು, ನಿಮ್ಮ ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡು, ಸೊ SLC PUC ಡಿಗ್ರಿದು ಏನೇನು ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ ಸೊ ಅದನ್ನೆಲ್ಲ ಕಂಪ್ಲೀಟ್ ಡೀಟೇಲ್ ಡಾಕ್ಯುಮೆಂಟ್ನ ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. JPG ಅಥವಾ PNG ಫಾರ್ಮ್ಯಾಟಲ್ಲಿ ನೀವು ಅಪ್ಲೋಡ್ ಮಾಡಬಹುದು. ಸೊ ಇಲ್ಲಿ ಮೆನ್ಷನ್ ಆಗಿರುವ ಎಲ್ಲ ಡಾಕ್ಯುಮೆಂಟ್ಸು ಅಪ್ಲೋಡ್ ಆದಮೇಲೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಫೈನಲಾಗೆ ನಿಮ್ಮ ಅಪ್ಲಿಕೇಶನ್ನ ರಿವ್ಯೂ ಮಾಡಿಕೊಂಡು ಎಲ್ಲ ಕರೆಕ್ಟಾಗಿದೆ, ಎಂಟ್ರಿ ಮಾಡಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂದಮೇಲೆ ಕೆಳಗಡೆ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸೊ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ನಿಮ್ಮ ಅಪ್ಲಿಕೇಶನ್ನು ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ಥರ ಒಂದು ಡಿಕ್ಲರೇಷನ್ ಫಾರಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ಸ್ಲೈಡ್ ಮಾಡಿಕೊಂಡು ನೋ ಅನ್ನೋದ್ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಜಸ್ಟ್ ನೋ ಅನ್ನೋದನ್ನ ಕ್ಲಿಕ್ ಮಾಡಿಕೊಂಡು ನೀವು ಸೊ ಟಿಕ್ ಮಾಡಿದ ಕೂಡಲೇ ನೆಕ್ಸ್ಟ್ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಆಗಿ ಆಪ್ಟಿಟ್ಯೂಡ್ ಟೆಸ್ಟ್ನ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಫಸ್ಟಿಗೆ ಹೇಳಿದ್ದೆ ನಾನು. ಸೊ ಏನಂತಂದರೆ ನಿಮ್ಮ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ.
ಡೇಟ್ನ ಕನ್ಫರ್ಮ್ ಮಾಡಿಕೊಂಡು ಯಾವತ್ತು ನೀವು ಆಪ್ಟಿಟ್ಯೂಡ್ ಟೆಸ್ಟ್ನ ಫ್ರೀ ಇದ್ದೀರಲ್ಲ, ಸೊ ಆಪ್ಟಿಟ್ಯೂಡ್ ಟೆಸ್ಟ್ನ ಯಾವತ್ತು ಬರೀತೀರ ಅನ್ನೋದನ್ನ ನೀವು ಕನ್ಫರ್ಮ್ ಮೇಲೆ ಟಿಕ್ ಮಾಡಿಕೊಂಡು ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಮೇಲ್ ಐಡಿಗೆ ಲಿಂಕ್ ಬರುತ್ತೆ, ಸೊ ಆ ಲಿಂಕ್ನ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಟೆಸ್ಟನ್ನು ನೀವು ಅಟೆಂಡ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಸೊ ಆ ಟೆಸ್ಟಿನ ಪಾಸ್ ಆಗಿದ್ದ ಕೂಡಲೇ ನಿಮ್ಮ ಕನ್ಫರ್ಮೇಷನ್ ಲೆಟರ್ ಒಂದು ಬರುತ್ತೆ ಅಂತಲೇ ಹೇಳ್ಬೋದು ಮೇಲ್ ಐಡಿಗೆ. ಸೊ ನಿಮ್ಮ ಆಪ್ಟಿಟ್ಯೂಡ್ ಟೆಸ್ಟ್ ಡೇಟ್ ಕನ್ಫರ್ಮ್ ಆದ ಕೂಡಲೇ ನೆಕ್ಸ್ಟ್ ನಿಮಗೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಈ ಥರ ಬರುತ್ತೆ. ನೀವು ಅಪ್ಲಿಕೇಶನ್ ಸಲ್ಲಿಸಿರೋದನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಈ ವಿಡಿಯೋದ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೂಲ್ ಮಿಕ್ಸ್ ಕನ್ನಡಿಗ ಯೂಟ್ಯೂಬ್ ಚಾನಲ್.